ಇಂಜನ್ ಒಳಗ ನೀರ್ ಮಿಕ್ಸ್ ಆಗ್ಬಿಟ್ಟೈತ್ರಿ. ಇಂಜನ್ ಚಾಲೂ ಮಾಡ್ತಲೆ ನೀರ್ ಹೆಂಗ್ ಗುಜ್ಜಾ ಅಂತ ಬಿಟ್ಟೈತ್ ನೋಡ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ. ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಚಾಲೂ ಮಾಡ್ಬಿಡ್ನತ್ ಬರ್ರಿ. ಒಂದ್ HMT 3520 ಟ್ರ್ಯಾಕ್ಟರ್ ಇಂಜನ್ ಆಯಿಲ್ ಒಳಗ ನೀರ್ ಮಿಕ್ಸ್ ಆಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಇಂಜನ್ ಚಾಲೂ ಮಾಡ್ತಲೆ ಬ್ಯಾಕ್ ಕಂಪ್ರೆಷನ್ ಪೈಪ್ ಒಳಗ ರಿಟರ್ನ್ ಗುಜ್ಜಾ ಅಂತ ಬಿಟ್ಟೈತ್ ನೋಡ್ರಿ. ಇಂಜನ್ ಆಯಿಲ್ ಒಳಗ ನೀರಂತೂ ಮಿಕ್ಸ್ ಆಗೈತ್ರಿ. ಇಂಜನ್ ಕೆಲ್ಸಕ್ಕಂತೂ ಬಂದ್ಬಿಟ್ಟೈತ್ರಿ. ಇಂಜನ್ ಬಿಚ್ಚಾಕ್ ಚಾಲೂ ಮಾಡ್ಬಿಡ್ನತ್ರಿ. ಟ್ಯಾಪಿಟ್ ಕವರ್ ಒಳಗ್ ನೋಡ್ರಿ ಇಂಜನ್ ಆಯಿಲ್ ನೀರ್ ಮಿಕ್ಸ್ ಆಗಿ ಮಸರ್ ಆದಂಗ ಆಗ್ಬಿಟ್ಟೈತ್ ನೋಡ್ರಿ. ಇಂಜನ್ ಒಂದ್ ಚಾಲೂ ಮಾಡ್ಬಿಟ್ಟೆ ನೋಡ್ರಿ. ಇಂಜನ್ ಇನ್ನೊಂದ್ ಸ್ವಲ್ಪ ದಿನ ಹೊಡೆದಿದ್ರ ಅಂದ್ರ ಇಂಜನ್ ಕ್ರ್ಯಾಂಕ ಸೀಸ್ ಆಗ್ಬಿಡುದ್ ನೋಡ್ರಿ. ಇಂಜನ್ ಆಯಿಲ್ ಒಳಗ ನೀರ್ ಯಾವ ಕಾರಣಕ್ಕೆ ಮಿಕ್ಸ್ ಆಕೈತಿ ಅನ್ನೋದು ಗೊತ್ತಾಗ್ಬೇಕಂದ್ರ ಲಾಗ್ ಕೊನೆ ತನಕ ನೋಡ್ರಿ. ಲಾಗ್ ನೋಡಿದ್ರ ಅಂದ್ರ ಗೊತ್ತಾಕೈತ್ರಿ ಇಂಜನ್ ಆಯಿಲ್ ಒಳಗ್ ನೀರ್ ಹೆಂಗ್ ಮಿಕ್ಸ್ ಆಕೈತಿ ಅನ್ನೋದ. ಇನ್ ರಾಕರ್ ಅದು ಕಡ್ಯಾಕ್ತದ ಹೆಡ್ ಬೋಲ್ಟ್ ಅದು ಬಿಚ್ಚಾಕ್ ಚಾಲೂ ಮಾಡ್ಬಿಟ್ಟೆ ನೋಡ್ರಿ. ಹೆಡ್ ಅಂತೂ ಕಡ್ಯಾಕ್ ಇಳಿಸ್ಬಿಟ್ಟೆ ನೋಡ್ರಿ. ಪಿಸ್ಟನ್ ಒಂದ್ ಕಡ್ಯಾಕ್ ತೆಗ್ದ್ ಬಿಡೋಣಂತ್ರಿ. ಒಂದ್ ಪಿಸ್ಟನ್ ಅಂತೂ ಕಡ್ಯಾಕ್ ತೆಗ್ದ್ ಬಿಟ್ಟೆ ನೋಡ್ರಿ. ಇಂಜನಿಗೆ ಒಮ್ಮೆ ಒಣ ರಿಂಗ್ ಇರ್ಸ್ಯಾರಿ. ಒಣ ರಿಂಗ್ ಅಂದ್ರ ಪಿಸ್ಟನಿಗೆ ರಿಂಗ್ ಅಷ್ಟೇ ಇರ್ಸ್ಯಾರಿ. ಅದ್ರ ಸಂಬಂಧ ಫುಲ್ ಇಂಜನ್ ಫುಲ್ ಗ್ಯಾಸ್ ಇತ್ತು ನೋಡ್ರಿ ಬ್ಯಾಕ್ ಕಂಪ್ರೆಷನ್. ಈ ಸಲ ಮೂರು ಲೈನರ್ ಮೂರು ಪಿಸ್ಟನ್ ರಿಂಗ್ ಚೇಂಜ್ ಮಾಡ್ಬಿಡೋಣಂತ್ರಿ. ಒಂದ್ ಲೈನರ್ ಜಿಲ್ ಬಿದ್ದ್ ಬಿಟ್ಟೈತ್ ನೋಡ್ರಿ. ಫ್ಲೋರ್ ಹಚ್ಚಿ ಲೈನರ್ ಅಂತೂ ಕಡ್ಯಾಕ್ ತೆಗ್ದ್ ಬಿಟ್ಟೆ ನೋಡ್ರಿ. ನ್ಯೂ ಮಾಡೆಲ್ ಟ್ರ್ಯಾಕ್ಟರ್ ಒಳಗ ಇಂಜನ್ ಆಯಿಲ್ ಒಳಗ ನೀರ್ ಬಾಳ್ ಮಿಕ್ಸ್ ಆಕೈತ್ರಿ. ಯಾವ ಕಾರಣಕ್ಕೆ ಮಿಕ್ಸ್ ಆಗ್ತೈತೆ ಅಂದ್ರ ಲೈನರ್ ಗೆ ಜಿಲ್ ಬಿದ್ದ್ ಬಿಡ್ತಾವ ನೋಡ್ರಿ. ಲೈನರ್ ಗೆ ಜಿಲ್ ಬಿತ್ತಂದ್ರ ಇಂಜನ್ ಆಯಿಲ್ ಒಳಗ ನೀರ್ ಮಿಕ್ಸ್ ಆಗ್ಬಿಡ್ತೈತ್ರಿ. ಜಿಲ್ ಬಿದ್ದ್ ಲೈನರ್ ಅಂತೂ ಕಡ್ಯಾಕ್ ತೆಗ್ದ್ ಬಿಟ್ಟೆ ನೋಡ್ರಿ. ಪಣಾಲೆ ಕಚ್ ಹೊಡ್ಯಾ ಅಂತೇನಲ್ರಿ ಇಲ್ಲೇ ನೋಡ್ರಿ ಜಿಲ್ ಬಿದ್ದಿದೆ. ಈ ಲೈನರ್ ಗೆ ಯಾವ ಕಾರಣಕ್ಕೆ ಜಿಲ್ ಬೀಳ್ತೈತೆ ಅಂದ್ರ ಪಾರ್ಟ್ 2 ದಾಗ ಹೇಳ್ತೇನ್ರಿ. ಲೈನರ್ ಗೆ ಜಿಲ್ ಬಿತ್ತಂದ್ರ ಆಟೋಮೆಟಿಕ್ ನೀರ್ ಮಿಕ್ಸ್ ಆಕೈತೆ ಅನ್ನೋ ಗೊತ್ತಾಗಿರ್ಬೇಕಲ್ರಿ ನಿಮ್ಗೆ.